In this video, I have explained what is a computer network, what is a network, what is a networking, the advantages of networking. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಏನು, ನೆಟ್ವರ್ಕ್ ಅಂದರೆ ಏನು, ನೆಟ್ವರ್ಕಿಂಗ್ ಅಂದರೆ ಏನು, ಅಡ್ವಾಂಟೇಜಸ್ ಆಫ್ ನೆಟ್ವರ್ಕಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಲೈಕ್ ದ ವಿಡಿಯೋ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. Computer network. A computer network can be defined as an interconnected connection of autonomous computers. What actually the term autonomous means? Autonomous means an independent computer which has been used for the purpose of connection. Means the system which has been connected is an independent computer, and that independent computer is called as an autonomous. That means which is capable of performing the operations by itself, and it will be having all the required resources to process or perform the given task. ಕಂಪ್ಯೂಟರ್ ನೆಟ್ವರ್ಕ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂದರೆ ಇಂಟರ್ಕನೆಕ್ಟೆಡ್ ಕಲೆಕ್ಷನ್ ಆಫ್ ಆಟೋನಾಮಸ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಆಟೋನಾಮಸ್ ಕಂಪ್ಯೂಟರ್ಸ್ ಅಂದರೆ ಏನು? ಆಟೋನಾಮಸ್ ಕಂಪ್ಯೂಟರ್ಸ್ ಅಂದರೆ ಇಂಡಿಪೆಂಡೆಂಟ್ ಕಂಪ್ಯೂಟರ್. ಯಾವ ಕಂಪ್ಯೂಟರ್ನ ನಾವು ಇಲ್ಲಿ ಕನೆಕ್ಟ್ ಮಾಡಿರ್ತೀವಲ್ಲ ನೆಟ್ವರ್ಕಲ್ಲಿ, ಅದು ಇಂಡಿಪೆಂಡೆಂಟ್ ಕಂಪ್ಯೂಟರ್, ಅದನ್ನು ಆಟೋನಾಮಸ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಇಂಡಿಪೆಂಡೆಂಟ್ ಆಟೋನಾಮಸ್ ಕಂಪ್ಯೂಟರ್ ಅಂದರೆ ಏನು? ಈ ಕಂಪ್ಯೂಟರ್ ತನ್ನದೇ ಆದಂಥ ರಿಸೋರ್ಸಸ್ ಇರುತ್ತೆ. ಇದು ಯಾವುದೇ ಕೆಲಸ ಟಾಸ್ಕ್ನ ಅಸೈನ್ ಮಾಡ್ತೀವಲ್ಲ ಆ ಟಾಸ್ಕು ಕಂಪ್ಲೀಟ್ ಮಾಡೋ ಕೇಪಬಿಲಿಟಿ ಇರುತ್ತೆ. ಅದನ್ನ ಇಂಡಿಪೆಂಡೆಂಟ್ ಕಂಪ್ಯೂಟರ್ ಆರ್ ಆಟೋನಾಮಸ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ದ ರಿಸೋರ್ಸಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದ ಗಿವನ್ ಟಾಸ್ಕ್. A interconnected collection of autonomous computer is called as a computer network. As I told, a computer network is a collection of autonomous computers. Computer network ಅಂದ್ರೆ autonomous collection of interconnection of autonomous computers ಅಂತ ಹೇಳಿದೆ. ಅಂದರೆ ಇಂಡಿಪೆಂಡೆಂಟ್ ಕಂಪ್ಯೂಟರ್ದು ಕನೆಕ್ಷನ್. ಸೊ ಈ ಕನೆಕ್ಷನಿಗೋಸ್ಕರ ನಮಗೆ ಏನು ಬೇಕು? ಕೆಲವೊಂದು ರಿಸೋರ್ಸಸ್ ಬೇಕು. ನಾರ್ಮಲ್ ಆಗಿ ಈ ರಿಸೋರ್ಸಸ್ನ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ನಾರ್ಮಲ್ ಆಗಿ ಯಾವ ರಿಸೋರ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಕಾಪರ್ ವೈರ್ ಮತ್ತು ಕೋಯಾಕ್ಸಿಯಲ್ ಕೇಬಲ್. ಅಪ್ಲಿಕೇಶನ್ ಬೇಸಿಸ್ ಮೇಲೆ, ಆಮೇಲೆ ಯಾವ ರೀತಿ ನಾವು ಡೇಟಾ ಟ್ರಾನ್ಸ್ಮಿಷನ್ ಮಾಡಬೇಕು ಅದ್ರ ಬೇಸಿಸ್ ಮೇಲೆ ಕನೆಕ್ಟರ್ಸ್ಗಳು ಡಿಫ್ರೆಂಟ್ ಟೈಪ್ಸು ಯೂಸ್ ಮಾಡ್ತಾರೆ. ಆಸ್ ಐ ಟೋಲ್ಡ್, ಅ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಎ ಕಲೆಕ್ಷನ್ ಆಫ್, ದಟ್ ಈಸ್ ಅ ಇಂಟರ್ಕನೆಕ್ಷನ್ ಆಫ್ ಆಟೋನಾಮಸ್ ಕಂಪ್ಯೂಟರ್ಸ್. ಆ್ಯಂಡ್ to have the connection between the computers, it is an independent computer or an autonomous computer, we need certain resources. And normally the computers are connected through a copper wire or an coaxial cable. And depending upon the type of an application and the mode of a data transformation which is required, based upon that we can have a different types of connectors. For example, the fiber optics, microwaves and communication satellites are used when high-speed data transfer is needed on long-distance communication. That means when we want to have a longer distance communication, and if we want a high speed of a data transmission, at that time we will use a fiber optics, microwaves and even the communication satellites. ಉದಾಹರಣೆಗೆ ಫೈಬರ್ ಆಪ್ಟಿಕ್ಸು, ಮೈಕ್ರೋವೇವ್ಸು ಮತ್ತು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ನು ನಾವು ಕನೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯಾವಾಗ ನಮಗೆ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫಾರ್ಮೇಷನ್ ಬೇಕು, ಆಮೇಲೆ ಬಹಳಷ್ಟು ಲಾಂಗ್ ಡಿಸ್ಟೆನ್ಸ್ವರೆಗೆ ಕಮ್ಯುನಿಕೇಷನ್ಸ್ ಬೇಕು, ಆ ಟೈಮ್ ಒಳಗೆ ನಾವು ಫೈಬರ್ ಆಪ್ಟಿಕ್ಸು, ಮೈಕ್ರೋವೇವ್ಸು ಮತ್ತು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಕೂಡ ಕನೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಬೇಕು ಮತ್ತು ಜಾಸ್ತಿ ದೂರವರೆಗೆ ಕಮ್ಯುನಿಕೇಷನ್ ಬೇಕು ಅಲ್ಲ, ಆ ಟೈಮ್ ಒಳಗೆ ನಾವು ಫೈಬರ್ ಆಪ್ಟಿಕ್ಸು, ಮೈಕ್ರೋವೇವ್ಸು ಮತ್ತು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ನ ಯೂಸ್ ಮಾಡ್ತೀವಿ. ಯಾವುದಕ್ಕೋಸ್ಕರ? ಡೇಟಾ ಟ್ರಾನ್ಸ್ಮಿಷನ್ಗೋಸ್ಕರ. ನೆಟ್ವರ್ಕ್. A network is simply a collection of computers or other hardware devices that are connected together. And here either it might be a physical or logically connection
using a special hardware and the software to allow them to exchange information and cooperate among them. Network, in simple terms, what we can say, a collection of computers and other hardware devices, and these will be connected together. Either they might be connected physically or logically using a hardware and a software. For which purpose? For the purpose of allowing them to exchange information and cooperate. Cooperate in the sense to have a communication between the devices which have been connected in the network. ನೆಟ್ವರ್ಕ್ ಅಂದರೆ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸು ಮತ್ತು ಬೇರೆ ಡಿವೈಸಸ್ಸು. ಅದು ಯಾವುದು ಬೇರೆ ಡಿವೈಸಸ್ ಅಂದರೆ ಹಾರ್ಡ್ವೇರ್ ಡಿವೈಸಸ್ಸು, ಅದನ್ನು ಕನೆಕ್ಟ್ ಮಾಡಿರ್ತೀವಲ್ಲ ಟುಗೆದರ್, ಅದನ್ನು ನೆಟ್ವರ್ಕ್ ಅಂತ ಕರಿತೀವಿ. ಈ ನೆಟ್ವರ್ಕ್ನ ಫಿಸಿಕಲ್ ಅಥವಾ ಲಾಜಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಇದಕ್ಕೋಸ್ಕರ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ನ ಯೂಸ್ ಮಾಡಿರ್ತೀವಿ, ಅಂದರೆ ಸ್ಪೆಷಲ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಸ್ ಬೇಕಾಗುತ್ತೆ. ಇದನ್ನು ಯಾವುದಕ್ಕೋಸ್ಕರ ಮಾಡ್ತೀವಿ, ಈ ನೆಟ್ವರ್ಕ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಥವಾ ಈ ನೆಟ್ವರ್ಕ್ ಯಾಕೆ ಬೇಕು ಅಂದರೆ, ಈ ನೆಟ್ವರ್ಕ್ ಮುಖಾಂತರ ನಾವು ಈ ಇನ್ಫಾರ್ಮೇಷನ್ ಎಕ್ಸ್ಚೇಂಜು ಮತ್ತು ಕೋಆಪರೇಟಿಗೋಸ್ಕರ ಬೇಕಾಗುತ್ತೆ. ಕೋಆಪರೇಟ್ ಅಂದರೆ ಒಂದು ಟಾಸ್ಕು ಒಂದು ಪ್ರೊಸೆಸ್ ಇರುತ್ತಲ್ಲ, ಅದನ್ನು ಬೇರೆ ಟಾಸ್ಕ್ಗೆ ಅಸೈನ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೋಸ್ಕರ ಅಥವಾ ಈವನ್ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ನಮಗೆ ಒಂದು ನೆಟ್ವರ್ಕ್ ಬೇಕು. ಆ ನೆಟ್ವರ್ಕ್ನ ನಾವು ಸ್ಪೆಷಲ್ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ, ಫಿಸಿಕಲ್ ಆಗಿ ಅಥವಾ ಲಾಜಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ನೆಟ್ವರ್ಕ್ ಅಂದ್ರೆ ಏನು, ಕಲೆಕ್ಷನ್ ಆಫ್ ಕಂಪ್ಯೂಟರ್ಸು ಮತ್ತು ಅದರ್ ಹಾರ್ಡ್ವೇರ್ ಡಿವೈಸಸ್ ಕನೆಕ್ಟ್ ಮಾಡಿರ್ತೀವಲ್ಲ ಟುಗೆದರ್, ಅದನ್ನು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿತೀವಿ. ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಇನ್ಫಾರ್ಮೇಷನ್ ಎಕ್ಸ್ಚೇಂಜಿಗೋಸ್ಕರ ಮತ್ತು ಕೋಆಪರೇಟ್ ಇನ್ ದ ಸೆನ್ಸ್ ಏನು, ಪ್ರಾಸೆಸ್ ಕೋಆಪರೇಷನ್. Networking is the term that describes the process involved in designing, implementing, managing, upgrading, and otherwise working with network and network technologies. What is the purpose of networking? Is to share the resource and to establish a communication between the various devices which have been connected in a network. ನೆಟ್ವರ್ಕಿಂಗ್ ಒಂದು ಪ್ರಾಸೆಸ್. ಅದು ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ, ಡಿಸೈನಿಂಗ್, ಇಂಪ್ಲಿಮೆಂಟಿಂಗ್, ಅಪ್ಗ್ರೇಡಿಂಗ್, ಮ್ಯಾನೇಜಿಂಗ್ ಅಥವಾ ವರ್ಕಿಂಗ್ ವಿತ್ ನೆಟ್ವರ್ಕ್ಸ್ ಆ್ಯಂಡ್ ನೆಟ್ವರ್ಕ್ ಟೆಕ್ನಾಲಜೀಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಅದನ್ನು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಈ ನೆಟ್ವರ್ಕಿಂಗ್ ಯಾವುದಕ್ಕೋಸ್ಕರ ಬೇಕು ಅಂದರೆ, ನೆಟ್ವರ್ಕ್ ಮೇನ್ ಪರ್ಪಸ್ ಏನು ಅಂದರೆ ರಿಸೋರ್ಸ್ ಶೇರಿಂಗ್, ಅದರ ಜೊತೆಗೆ ಈವನ್ ಕಮ್ಯುನಿಕೇಷನ್ ಕೂಡ ನೆಸೆಸಿಟಿ ಇರುತ್ತೆ. ಅದಕ್ಕೋಸ್ಕರ ನಮಗೆ ನೆಟ್ವರ್ಕಿಂಗ್ ಬೇಕು. ದ ಮೇನ್ ಪರ್ಪಸ್ ಆಫ್ ದ ನೆಟ್ವರ್ಕ್ ಈಸ್ ಟು ಶೇರ್ ದ ರಿಸೋರ್ಸಸ್. ಈವನ್ ಇಟ್ ಈಸ್ ಆಲ್ಸೋ ನೀಡೆಡ್ ಫಾರ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಆಲ್ಸೋ. I was telling that a resource. What actually a resource is? A resource may be a file, folder, printer, disk drive, or just anything else that exists on the computer. That means either which is present in the system or which has been connected to the system, that is the peripheral devices, those is considered as a resource. ನಾನು ರಿಸೋರ್ಸ್ ಅಂತ ಹೇಳ್ತಾ ಇದ್ದೆ. ರಿಸೋರ್ಸ್ ಅಂದರೆ ಏನು? ರಿಸೋರ್ಸ್ ಅಂದರೆ ಫೈಲ್ ಇರ್ಬೋದು, ಫೋಲ್ಡರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಡಿಸ್ಕ್ ಡ್ರೈವ್ ಇರ್ಬೋದು, ಅಥವಾ ಯಾವುದೇ ವಸ್ತು ಕಂಪ್ಯೂಟರಲ್ಲಿ ಎಕ್ಸಿಸ್ಟ್ ಇರುತ್ತಲ್ಲ ಅದನ್ನು ರಿಸೋರ್ಸ್ ಅಂತ ಕರಿತೀವಿ. ಅಂದರೆ ಬರೀ ಕಂಪ್ಯೂಟರಲ್ಲಿ ಇರೋದೊಂದೇ ರಿಸೋರ್ಸ್ ಅಲ್ಲ, ಈವನ್ ಕಂಪ್ಯೂಟರ್ಗೆ ಯಾವುದು ಕನೆಕ್ಟ್ ಮಾಡಿರ್ತೀವಲ್ಲ ಅದು ಸಹ ರಿಸೋರ್ಸ್. ರೈಟ್? ರಿಸೋರ್ಸ್ ಅಂದರೆ ಏನು? ಯಾವುದು ಕನೆಕ್ಟ್ ಇರುತ್ತೆ ಸಿಸ್ಟಮಿಗೆ ಅಥವಾ ಸಿಸ್ಟಮಲ್ಲಿ ಇರುತ್ತಲ್ಲ ಅದನ್ನು ರಿಸೋರ್ಸ್ ಅಂತ ಕರಿತೀವಿ. ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್ ಆ್ಯಂಡ್ ವಿಚ್ ಹ್ಯಾಸ್ ಬೀನ್ ಕನೆಕ್ಟೆಡ್ ಟು ದ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ರಿಸೋರ್ಸ್. Advantages of networking. The computer network will be offering many of the users to its users, and we shall see one by one. Advantages of networking. Computer networks ಇಂದ ಬಹಳಷ್ಟು ಯೂಸರ್ಸ್ ಇದೆ ಯೂಸರ್ಗೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಒನ್, simultaneous access. Because of networked environment,
all users in the company can access the same data at the same time. That means many of the users can access the same data concurrently in a company, and it is required in a networked environment, and in a company there is a requirement of accessing a data at the same time. So here a central server, or simply it is called a server, will be present, and it will be maintaining the commonly used data which can be shared among the several people. And if any one of the user modifies the shared data, the other users in the network will see the modification when they access it. That means if one user modifies, that modified data will be visible to the other users who will be present in the network when they access it. Simultaneous access ನೆಟ್ವರ್ಕ್ ಎನ್ವೈರ್ಮೆಂಟ್ ಇರೋದ್ರಿಂದ ಎಲ್ಲ ಯೂಸರು ಕಂಪನಿಯಲ್ಲಿ ಸೇಮ್ ಡೇಟಾನ ಒಂದೇ ಟೈಮಲ್ಲಿ, ಅಂದರೆ ಒಂದೇ ಡೇಟಾನ ಒಂದೇ ಟೈಮಲ್ಲಿ ಆಕ್ಸೆಸ್ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ. ನೆಟ್ವರ್ಕ್ ಎನ್ವೈರ್ಮೆಂಟಲ್ಲಿ ಎಲ್ಲ ಯೂಸರ್ಸು ಕಂಪನಿಯಲ್ಲಿ ಒಂದೇ ತರಹದ ಡೇಟಾನ ಒಂದೇ ಟೈಮಲ್ಲಿ ಯೂಸ್ ಮಾಡೋಷ್ಟು ನೆಸೆಸಿಟಿ ಇರುತ್ತೆ. ಅದಕ್ಕೋಸ್ಕರ ಸೆಂಟ್ರಲ್ ನೆಟ್ವರ್ಕ್ ಅಥವಾ ಜಸ್ಟ್ ಸೆಂಟ್ರಲ್ ಸರ್ವರ್ ಆರ್ ಸಿಂಪ್ಲಿ ಸರ್ವರ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ, ಒಂದು ಇರುತ್ತೆ ಸರ್ವರ್ ಇರುತ್ತೆ, ಅದನ್ನು ಸೆಂಟ್ರಲ್ ಸರ್ವರ್ ಅಥವಾ ಸಿಂಪ್ಲಿ ಸರ್ವರ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಅಂದರೆ, ಅದು ಕಾಮನ್ ಆಗಿ ಯಾವ ಡೇಟಾನ ಯೂಸ್ ಮಾಡ್ತಾರಲ್ಲ ಯೂಸರ್ಸು, ಅದನ್ನು ಮೇಂಟೈನ್ ಮಾಡುತ್ತೆ. ಯಾವುದು ಕಾಮನ್ ಆಗಿ ಯೂಸ್ ಮಾಡ್ತಾರೋ ಆ ಡೇಟಾ ಅಂದರೆ ಏನು, ಶೇರ್ಡ್ ಡೇಟಾ ಅಂತ ಕರಿತೀವಿ. ಈ ಶೇರ್ಡ್ ಡೇಟಾನ ಮೇಂಟೈನ್ ಮಾಡುತ್ತೆ. ಇದನ್ನೇ ಎಲ್ಲ ಯೂಸರ್ಸು ಶೇರ್ ಮಾಡ್ಕೊತಾರೆ. ಒಂದು ವೇಳೆ ಒಂದು ಯೂಸರ್ ಆ ಶೇರ್ಡ್ ಡೇಟಾ ಏನಾದರೂ ಮಾಡಿಫೈ ಮಾಡಿದ್ರೆ, ಆ ಮಾಡಿಫೈ ಮಾಡಿರೋದನ್ನು ಬೇರೆ ಯೂಸರ್ಸು ನೆಟ್ವರ್ಕಲ್ಲಿರೋರು ನೋಡ್ಬೋದು. ಯಾವಾಗ ಅವರು ಆ ಡೇಟಾನ ಆಕ್ಸೆಸ್ ಮಾಡ್ತಾರೆ, ಆ ಟೈಮಲ್ಲಿ ಏನೇ ಚೇಂಜಸ್ ಆಗಿರುತ್ತಲ್ಲ, ಆ ಚೇಂಜಸ್ ಆಗಿರೋದನ್ನು ಆ ಯೂಸರು ಸಹ ನೋಡಬಹುದು. ಇದು ಯಾವುದು, ಫಸ್ಟ್ ಅಡ್ವಾಂಟೇಜು, ಅಂದರೆ ಸೈಮಲ್ಟೇನಿಯಸ್ ಆಕ್ಸೆಸ್. ಅಂದರೆ ಇಲ್ಲಿ ಎಲ್ಲ ಯೂಸರ್ಸು ಅಟ್ ಎ ಟೈಮ್ ಒಳಗೆ ಒಂದೇ ಥರದ ಡೇಟಾನ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್ ಈಸ್ ಶೇರ್ಡ್ ಪೆರಿಫೆರಲ್ ಡಿವೈಸಸ್. It will be very difficult to provide every user one PC and one printer in a company. Because of the networking of PCs, a single printer can be made as a shared device. That means each of the user in a company may access this shared device, that is a printer. That is, all the users in the network will be able to access this printer and print their jobs. So this will be reducing the cost as well as the space which is required to purchase and install several printers. For example, if there are 10 users in a company, if all the 10 users require a printer, if we provide them, that means we need to provide 10 printers to all the users. So it will be increasing the cost. At the same time, the space which is required for the purpose of keeping the printer will also increase. And all will not be using the printer at the same time. Therefore, instead of purchasing 10 printers, we can just purchase one printer and make that as a shared device. That means now this shared device can be accessed by all the 10 users. So all the 10 users can get the work to be done by this single printer. So that is the shared peripheral devices. This is the advantage of networking. Next advantage of networking ಬಂದು shared peripheral devices. ಒಂದು ಕಂಪನಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು PC ಮತ್ತು ಒಂದು ಪ್ರಿಂಟರ್ನ ಕೊಡೋದು ಡಿಫಿಕಲ್ಟ್. ನೆಟ್ವರ್ಕ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್ ಇರೋದ್ರಿಂದ ಒಂದು ಸಿಂಗಲ್ ಕಂಪ್ಯೂಟರ್ನ ಪರ್ಚೇಸ್ ಮಾಡಿ ಅದನ್ನು ನಾವು ಶೇರ್ಡ್ ಡಿವೈಸ್ ಆಗಿ ಮಾಡಬಹುದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬ ಯೂಸರ್ಸು ನೆಟ್ವರ್ಕಲ್ಲಿ ಇರೋರು
ಈ ಪ್ರಿಂಟರ್ನ ಶೇರ್ ಮಾಡ್ಬೋದು ಮತ್ತು ಅವ್ರ ಜಾಬ್ನ ಪ್ರಿಂಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಏನು ಉಪಯೋಗ ಅಂದರೆ ಇದರಿಂದ ಹಣ ಉಳಿತಾಯ ಆಗುತ್ತೆ. ಅದರ ಜೊತೆಗೆ ಜಾಗ, ಪ್ರಿಂಟರ್ ಇಡೋದಕ್ಕೋಸ್ಕರ ಜಾಗ ಬೇಕಲ್ಲ, ಸ್ಪೇಸ್, ಆ ಸ್ಪೇಸ್ ಕೂಡ ಉಳಿತಾಯ ಆಗುತ್ತೆ. ಯಾಕಂದರೆ ಎಷ್ಟು ಯೂಸರ್ಸ್ ಇದ್ದಾರೆ ಅಷ್ಟು ಯೂಸರ್ಸ್ಗೂ ನಾವು ಪ್ರಿಂಟರ್ನ ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತು ಅದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅಷ್ಟೊಂದು ಪ್ರಿಂಟರ್ಸ್ನ ಪರ್ಚೇಸ್ ಮಾಡೋದು ಬದಲು ಒಂದೇ ಪ್ರಿಂಟರ್ನ ಯೂಸ್ ಮಾಡೋದ್ರಿಂದ ಹಣ ಉಳಿತಾಯ ಆಗುತ್ತೆ, ಅದರ ಜೊತೆಗೆ ಜಾಗನೂ ಉಳಿತಾಯ ಆಗುತ್ತೆ. ಉದಾಹರಣೆಗೆ ಒಂದು ಕಂಪನಿಯಲ್ಲಿ 10 ಜನ ಕೆಲಸಗಾರರು ಇದ್ದಾರೆ ಅಂತ ತಿಳ್ಕೊಳ್ಳಿ. 10 ಜನ ಕೆಲಸಗಾರರಿಗೆ ನಾವು ಒಂದು ವೇಳೆ ಪ್ರಿಂಟರ್ನ ಕೊಡೋದೇ ಆದರೆ ನಮಗೆ ಎಷ್ಟು ಪ್ರಿಂಟರ್ ಬೇಕು? 10 ಪ್ರಿಂಟರ್ ಬೇಕು. ಸೊ 10 ಪ್ರಿಂಟರ್ನ ನೀವು ಕೊಂಡ್ಕೊಬೇಕಾಗತ್ತೆ ಮತ್ತು ಅದನ್ನು ಅಲ್ಲಿ ಇಡಬೇಕಾಗತ್ತೆ, ಪಕ್ಕದಲ್ಲಿ ಅಥವಾ ಎಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿ ಇಡಬೇಕಾಗತ್ತೆ. ಆದ್ದರಿಂದ ಏನಾಗುತ್ತೆ, ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸ್ಪೇಸ್ ಏನು ಬೇಕಲ್ಲ, ಜಾಗ, ಅದನ್ನು ಜಾಸ್ತಿ ಬೇಕಾಗುತ್ತೆ. ಅದ್ರ ಬದಲು ನಾವೇನು ಮಾಡ್ಬೋದು, ಒಂದು ಪ್ರಿಂಟರ್ನ ಕೊಂಡ್ಕೊಂಡು ಅದನ್ನು ನೆಟ್ವರ್ಕಲ್ಲಿ ಶೇರ್ಡ್ ಡಿವೈಸ್ ಆಗಿ ಮಾಡ್ಬೋದು. ಶೇರ್ಡ್ ಡಿವೈಸ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಪ್ರತಿ ಯೂಸರ್ಸ್ ಏನಿದಾರಲ್ಲ, ಅಂದರೆ 10 ಯೂಸರ್ಸು ಆ ಒಂದು ಪ್ರಿಂಟರ್ನ ಆಕ್ಸೆಸ್ ಮಾಡ್ಕೊಬೋದು. ಅವ್ರಿಗೆ ಯಾವಾಗ ಬೇಕು ಆ ಪ್ರಿಂಟರ್ನ ಅವರು ಯೂಸ್ ಮಾಡ್ಕೊಬೋದು. ಇದು ಯಾವುದು ಅಡ್ವಾಂಟೇಜ್. ಈ ಅಡ್ವಾಂಟೇಜ್ನ ಏನಂತ ಕರೀತಾರೆ, ಶೇರ್ಡ್ ಪೆರಿಫೆರಲ್ ಡಿವೈಸಸ್ ಅಂತ ಕರೀತಾರೆ. ಪೆರಿಫೆರಲ್ ಡಿವೈಸಸ್ ಅಂದರೆ ಏನು, ನಾವು ಎಕ್ಸ್ಟರ್ನಲ್ ಆಗಿ ಸಿಸ್ಟಮ್ಗೆ ಯಾವುದು ಕನೆಕ್ಟ್ ಮಾಡ್ತೀವಲ್ಲ ಅವನ್ನೆಲ್ಲ ಪೆರಿಫೆರಲ್ ಡಿವೈಸಸ್ ಅಂತ ಕರೀತಾರೆ. ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್. Peripheral devices, whatever we connect external to the system, those are called as peripheral devices. What actually the peripheral devices means, they might be an input devices or it might be an output devices, and those are called as peripheral devices which we connect externally to the system. Means from outside it will be connected to the system. Personal communication, this is the next advantage of networking. Because of computer networks and internet. What is an internet? Internet is a network of networks. It is possible for us to have a personal communication with any person in the world. That is, because of computer network and internet, it is possible for us to have a personal communication with any person in the world. That means he might be present anywhere in the world. We can have a communication with that person by being present in any part of the world. The common form of personal communication is achieved by using an email, that is an electronic mail. However, due to the availability of many protocols and electronic equipment, we can have a teleconference with the remote users. Even with video conferencing and audio conferencing, the world has become very small because it makes us to feel that we are with the person nearby to us. They might be present anywhere in the world, but because of all these protocols and electronic equipment, we feel that the person is very nearer to her, so that we can have a personal communication how we normally do with a friend by sitting side by side. The same way feel we get when we perform the video conferencing and audio conferencing with the person who might be present anywhere in the world. Next advantage of networking ಬಂದು personal communication. ಕಂಪ್ಯೂಟರ್ ನೆಟ್ವರ್ಕ್ಸ್ ಮತ್ತು ಇಂಟರ್ನೆಟ್ ಅಂದರೆ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಅಂತ ಕರೀತಾರೆ. ಈ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ಟಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದರೆ, ನಾವು ಪರ್ಸನಲ್ ಕಮ್ಯುನಿಕೇಷನ್ನ ಮಾಡ್ಬೋದು ಯಾವುದೇ ವ್ಯಕ್ತಿ ಜೊತೆಗೆ. ಅವರು ಯಾವುದೇ ಮೂಲೆಯಲ್ಲಿ ಇರ್ಬೋದು, ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಜೊತೆಗೆ ನಾವು ಪರ್ಸನಲ್ ಆಗಿ ಕಮ್ಯುನಿಕೇಷನ್ನ ಮಾಡಬಹುದು. ಮೋಸ್ಟ್ ಕಾಮನ್ ಆಗಿ ನಾವು ಪರ್ಸನಲ್ ಕಮ್ಯುನಿಕೇಷನ್ ಯಾವ ರೀತಿ ಅಚೀವ್ ಮಾಡ್ತೀವಿ ಅಂದರೆ ಇಮೇಲ್ ಮುಖಾಂತರ. ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್. ಆದರೆ ನಮಗೆ ಬಹಳಷ್ಟು ಪ್ರೋಟೋಕಾಲ್ಸು ಮತ್ತು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಇರೋದ್ರಿಂದ ನಾವು ಟೆಲಿಕಾನ್ಫರೆನ್ಸು ಸಹ ಮಾಡಬಹುದು ರಿಮೋಟ್ ಯೂಸರ್ಸ್ ಜೊತೆಗೆ.
ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಆಡಿಯೋ ಕಾನ್ಫರೆನ್ಸಿಂಗ್ ಇರೋದ್ರಿಂದ ನಮಗೆ ಪ್ರಪಂಚ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಯಾಕಂದರೆ ಆ ಮನುಷ್ಯ ಯಾವುದೇ ಸ್ಥಳದಲ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇರ್ಬೋದು. ಆ ವ್ಯಕ್ತಿ ಜೊತೆಗೆ ನಾವು ವಿಡಿಯೋ ಕಾನ್ಫರೆನ್ಸಿಂಗು ಮಾಡ್ಬೋದು, ಆಡಿಯೋ ಕಾನ್ಫರೆನ್ಸಿಂಗು ಮಾಡ್ಬೋದು. ಅದರಿಂದ ನಮಗೆ ಏನು ಅನಿಸುತ್ತೆ ಅಂದರೆ ಅವ್ರು ನಮ್ಮ ಬದಲಿಗೆ ಇದ್ದಾರೆ ಅಂತ ಅನಿಸುತ್ತೆ. ಆದ್ದರಿಂದ ನಮಗೆ ಪ್ರಪಂಚ ಬಹಳ ಚಿಕ್ಕದನಿಸುತ್ತೆ. ಯಾವುದ್ರ ಮುಖಾಂತರ ಅಂದರೆ ಪ್ರೋಟೋಕಾಲ್ಸು ಮತ್ತು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಯೂಸ್ ಮಾಡೋದ್ರಿಂದ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದು? ಕಂಪ್ಯೂಟರ್ ನೆಟ್ವರ್ಕ್ಸಿಂದ. ಅಂದರೆ ಇದು ಒಂದು ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್. Advantage of networking is easier to back up. So data is very critical in any part of the business. That means whatever the business you consider, in all those business, the extremely critical factor is the data. That means the data is the more essential thing. One should always take the backup of such data, and because of networking, it provides a shared storage device on which we can back up the critical data, and that can be accessed as and when required. That means whatever the critical data is there of a business, that can be stored in the storage device which is shared by the users and which is provided by the network, and we can access to that particular storage device as and when required to access the data. Next advantage of networking ಬಂದು easier to backup. ಡೇಟಾ ಅನ್ನೋದು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಬಹಳ ಎಕ್ಸ್ಟ್ರೀಮ್ ಆಗಿ ಕ್ರಿಟಿಕಲ್ ಫ್ಯಾಕ್ಟರ್, ಅಂದರೆ ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡೇಟಾನ ನಾವು ಬ್ಯಾಕಪ್ ಮಾಡ್ಕೊಬೇಕು. ಅಂದರೆ ಅಂಥ ಡೇಟಾ ಯಾವುದು ಕ್ರಿಟಿಕಲ್ ಇರುತ್ತಲ್ಲ ಅಂಥ ಡೇಟಾನ ನಾವು ಯಾವಾಗಲೂ ಬ್ಯಾಕಪ್ ಆಗಿ ಇಟ್ಕೊಂಡಿರಬೇಕು. ನೆಟ್ವರ್ಕ್ ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ಒಂದು ಶೇರ್ಡ್ ಸ್ಟೋರೇಜ್ ಡಿವೈಸ್ನ ಪ್ರೊವೈಡ್ ಮಾಡ್ಬೋದು. ಆ ಶೇರ್ಡ್ ಸ್ಟೋರೇಜ್ ಡಿವೈಸಲ್ಲಿ ನಾವು ಕ್ರಿಟಿಕಲ್ ಡೇಟಾನ ಬ್ಯಾಕಪ್ ಆಗಿ ಇಟ್ಕೊಂಡು ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡ್ಬೋದು. ನಮಗೆ ಯಾವಾಗ ಆ ಡೇಟಾ ನೆಸೆಸಿಟಿ ಇರುತ್ತೆ ಆವಾಗ ಅದನ್ನು ಆ್ಯಕ್ಸಸ್ ಮಾಡ್ಕೊಬೋದು ಮತ್ತು ನಾವು ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಏನು, ಡೇಟಾನ ನಾವು ಬ್ಯಾಕಪ್ ಆಗಿ ಮಾಡ್ಕೊಳ್ಬೋದು, ಅದನ್ನು ನೆಟ್ವರ್ಕಲ್ಲಿ ಶೇರ್ ಮಾಡ್ಕೊಬೋದು. ಅಂದರೆ ನೆಟ್ವರ್ಕಲ್ಲಿ ಸ್ಟೋರ್ಡ್ ಡಿವೈಸ್ ಅಂತ ಇರುತ್ತೆ, ಸ್ಟೋರೇಜ್ ಡಿವೈಸ್. ಇದು ಶೇರ್ಡ್ ಇರುತ್ತೆ ಅಮಾಂಗ್ ದ ಯೂಸರ್ಸ್. ಈ ಶೇರ್ಡ್ ಸ್ಟೋರೇಜ್ ಡಿವೈಸ್ ಇರುತ್ತಲ್ಲ ಇದರಲ್ಲಿ ನಾವು ಡೇಟಾನ ಬ್ಯಾಕಪ್ ಆಗಿ ಇಟ್ಕೊಬೋದು, ಕ್ರಿಟಿಕಲ್ ಡೇಟಾ. ಯಾಕಂದರೆ ಒಂದು ವೇಳೆ ಸಿಸ್ಟಮ್ ಏನಾದರೂ ಡ್ಯಾಮೇಜ್ ಆದರೆ ಅಥವಾ ಕರಪ್ಟ್ ಆದರೆ ಅವಾಗೆ ಆ ಡೇಟಾ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ನೆಟ್ವರ್ಕಲ್ಲಿ ಶೇರ್ಡ್ ಸ್ಟೋರೇಜ್ ಡಿವೈಸಲ್ಲಿ ಆ ಡೇಟಾನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರೆ ನಮಗೆ ಯಾವಾಗ ಬೇಕಾದರೂ ಅವಾಗ ಆ ಡೇಟಾನ ಆ್ಯಕ್ಸಸ್ ಮಾಡ್ಬೋದು. ವೈ ದಿಸ್ ಬ್ಯಾಕಪ್ ಈಸ್ ನೆಸೆಸರಿ ಈಸ್ ಬಿಕಾಸ್ due to an damage or due to a certain system failures or system crash, at that time whatever the data is there in our system, that will be lost. So that if we keep that data in a shared storage device, then we can access them whenever it is required, because it is a backup of the original data which is present in our PC, and that we have stored in a shared storage device, and that can be accessed whenever we want to access to that particular data, and it can be used whenever it is required. Next advantage of networking, it enhances communication and availability of information. As I already told, we can have the personal communication with any person anywhere he might be in the world, and we can get all the information. That is, we can have the sharing of an information. So this is the advantage of networking. Networking, especially with full access to the web, that is a world wide web, it allows a ways of communication that would simply be impossible before it was developed. Means before development of a worldwide application and before the networking, it was not possible for us to have a different way of communication. Because of networking and because of the web, now we are able to have a lot of type of communications which is possible now because of this networking and web, that is a worldwide web invention. Instant messaging can now allow
user to talk in the real time and send files to the other people wherever they are in the world. So now because of instant messaging, we can send message to any person, even we can send files to any person. They might be present in any part of the world, which is a huge boon for a business. So in a business, they want the real-time communication. So this instant messaging is very useful to have an instant communication with any person in the world. They might be present anywhere in the world, and even they can send the files as well as they can receive the files also. And even it allows to access the vast amount of useful information, including traditional reference materials and timely facts such as news and current events. That means because of this networking and the World Wide Web, today we are in a position where we can get details regarding the news and the current events within a fraction of second. It might happen anywhere in the world. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್ ಬಂದು ಕಮ್ಯುನಿಕೇಷನ್ ಎನ್ಹಾನ್ಸ್ಮೆಂಟು ಮತ್ತು ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್ ಎನ್ಹಾನ್ಸ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ, ಕಮ್ಯುನಿಕೇಷನ್ ಇದು ಒಂದು ಬಹಳಷ್ಟು ಮುಖ್ಯವಾದ ಅಡ್ವಾಂಟೇಜು ನೆಟ್ವರ್ಕಲ್ಲಿ. ಯಾಕಂದರೆ ನಾವು ಯಾವುದೇ ವ್ಯಕ್ತಿ ಜೊತೆಗೆ ಅವರು ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಬೋದು, ಆ ವ್ಯಕ್ತಿ ಜೊತೆಗೆ ನಾವು ಸಂಪರ್ಕವನ್ನು ಮಾಡ್ಬೋದು, ಅಂದರೆ ಕಮ್ಯುನಿಕೇಷನ್ನ ಮಾಡ್ಬೋದು. ಇದರಿಂದ ನಮಗೆ ಏನಾಗುತ್ತೆ ಅಂದರೆ ನಾವು ಈಸಿಯಾಗಿ ಆ ವ್ಯಕ್ತಿ ಜೊತೆಗೆ ಕಮ್ಯುನಿಕೇಷನ್ನ ಮಾಡ್ಬೋದು. ಅಂದರೆ ನಮ್ಮ ಪಕ್ಕದಲ್ಲೇ ಇರೋರ ಜೊತೆಗೆ ನಾವು ಯಾವ ರೀತಿ ಮಾತಾಡ್ತೀವಲ್ಲ, ಅದೇ ರೀತಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಜೊತೆಗೆ ನಾವು ಕಮ್ಯುನಿಕೇಷನ್ನ ಮಾಡ್ಬೋದು. ಆಮೇಲೆ ಇನ್ಫಾರ್ಮೇಷನ್ ಶೇರಿಂಗ್ ಅಂತ ಹೇಳಿದೆ. ಇನ್ಫಾರ್ಮೇಷನ್ ಶೇರಿಂಗ್ ಅಂದ್ರೇನು, ನಾವು ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಇವೆರಡೂ ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗು ಇದ್ರ ಜೊತೆಗೆ ವೆಬ್ ಅಂದ್ರೇನು, ವರ್ಲ್ಡ್ ವೈಡ್ ವೆಬ್. ಇದು ಎರಡು ಡೆವಲಪ್ಮೆಂಟ್ ಆಗಿರೋದ್ರಿಂದ ನಮಗೆ ಬಹಳಷ್ಟು ವಿಧಾನಗಳಿದೆ ಕಮ್ಯುನಿಕೇಷನ್ ಮಾಡೋದಕ್ಕೋಸ್ಕರ. ಒಂದು ವೇಳೆ ಈ ಎರಡೂ ಇದ್ದಿದ್ದಿಲ್ಲ ಅಂದರೆ ನೆಟ್ವರ್ಕಿಂಗು ಮತ್ತು ವರ್ಲ್ಡ್ ವೈಡ್ ವೆಬ್ ಇವೆರಡೂ ಒಂದು ವೇಳೆ ಇದ್ದಿದ್ದಿಲ್ಲ ಅಂದರೆ ನಮಗೆ ಡಿಫ್ರೆಂಟ್ ವೇಸ್ ಆಫ್ ಕಮ್ಯುನಿಕೇಷನ್ಸು ಪಾಸಿಬಲ್ ಆಗ್ತಾ ಇರಲಿಲ್ಲ. ಆಮೇಲೆ ಇನ್ಸ್ಟೆಂಟ್ ಮೆಸೇಜಿಂಗ್ ಅಂತ ಇದೆ. ಈ ಇನ್ಸ್ಟೆಂಟ್ ಮೆಸೇಜಿಂಗಿಂದ ಏನು ಉಪಯೋಗ ಅಂದರೆ, ನಾವು ಯಾವುದೇ ವ್ಯಕ್ತಿ ಜೊತೆಗೆ ರಿಯಲ್ ಟೈಮ್ ಆಗಿ ಮಾತಾಡ್ಬೋದು ಮತ್ತು ಯಾವುದೇ ತರಹದ ಫೈಲ್ಸ್ನ ಆ ವ್ಯಕ್ತಿಗೆ ಕಳಿಸ್ಬೋದು. ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಬೋದು. ಇದು ಒಂದು ಹ್ಯೂಜ್ ಬೂನ್ ಫಾರ್ ದ ಬಿಸ್ನೆಸ್. ಅಂದರೆ ಇದು ಬಿಸ್ನೆಸ್ಗೆ ಬಹಳಷ್ಟು ಒಳ್ಳೆಯ ರೀತಿಯಾದ ಅಡ್ವಾಂಟೇಜ್. ಯಾವುದೇ ವ್ಯಕ್ತಿ ಜೊತೆಗೆ ನಾವು ರಿಯಲ್ ಟೈಮ್ ಆಗಿ ಮಾತಾಡೋದಾದ್ರೆ, ಯಾವುದೇ ಟೈಮಲ್ಲಿ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿಯ ಜೊತೆಗೆ ನಾವು ಮೆಸೇಜನ್ನು ಮಾಡ್ಬೋದು ಮತ್ತು ಫೈಲ್ಸು ಸಹ ಶೇರ್ ಮಾಡ್ಬೋದು. ಅವರಿಗೆ ಫೈಲ್ಸ್ನ ಕಳಿಸ್ಬೋದು ಮತ್ತು ಅವರಿಂದ ಫೈಲ್ಸ್ನ ನಾವು ರಿಸೀವ್ ಮಾಡ್ಬೋದು. ಇನ್ನೂ ಒಂದು ಏನು ಅಡ್ವಾಂಟೇಜು ಅಂದರೆ, ನಾವು ಎಷ್ಟೇ ದೊಡ್ಡದಾದಂಥ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಕೊಬೋದು. ಈವನ್ ಅದರ ಟ್ರೆಡಿಷ್ನಲ್ ರೆಫರೆನ್ಸ್ ಮೆಟೀರಿಯಲ್ಸ್ ಇರ್ಬೋದು ಅಥವಾ ಟೈಮ್ಲಿ ಫ್ಯಾಕ್ಟ್ಸ್ ಇರ್ಬೋದು, ಅಂದರೆ ನ್ಯೂಸು ಮತ್ತು ಕರೆಂಟ್ಸ್ ಇವೆಂಟ್ಸ್ ಇರುತ್ತಲ್ಲ, ಇದನ್ನು ಸಹ ನಾವು ಆಕ್ಸೆಸ್ ಮಾಡ್ಕೊಬೋದು. ಅದು ಎಷ್ಟೇ ದೊಡ್ಡದಿದ್ರೂ ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಬೋದು. ಯಾವುದರಿಂದ ಅಂದರೆ ನೆಟ್ವರ್ಕ್ ಮತ್ತು ವರ್ಲ್ಡ್ ವೈಡ್ ವೆಬ್ ಇದೆರಡರಿಂದ ನಾವು ಯಾವಾಗ ಬೇಕಾದರೂ ನಾವು ಇದನ್ನೆಲ್ಲವನ್ನು ಆಕ್ಸೆಸ್ ಮಾಡ್ಕೊಬೋದು. ನ್ಯೂಸು ಮತ್ತು ಕರೆಂಟ್ ಈವೆಂಟ್ಸ್ ಅಂದರೆ ಈ ಟೈಮಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನು ಘಟನೆ ನಡೆಯುತ್ತಲ್ಲ, ಆ ಘಟನೆನ ನಾವು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಕ್ಸೆಸ್ನ ಮಾಡ್ಕೊಬೋದು. ಯಾವುದ್ರ ಮುಖಾಂತರ ಅಂದರೆ ನೆಟ್ವರ್ಕಿಂಗು ಮತ್ತು ವೆಬ್ ಮುಖಾಂತರ, ಅಂದರೆ ವರ್ಲ್ಡ್ ವೈಡ್ ವೆಬ್. ಈ ಸಾಧನೆಯನ್ನು ಬಳಸ್ಕೊಂಡು ನಾವು ಪ್ರತಿ ನಿಮಿಷಕ್ಕೂ ಪ್ರತಿ ಸೆಕೆಂಡಿಗೂ ಪ್ರಪಂಚದಲ್ಲಿ ನಡೀತಿರುವ ಆಗುವುಗಳನ್ನೆಲ್ಲವನ್ನು ನಾವು ಆಕ್ಸೆಸ್ ಮಾಡಬಹುದು. Next advantage is it allows for more convenient resource sharing. This benefit is very important, particularly for the larger companies that will be having to produce a huge number of resources to be shared to all the people. That means in a larger company they require a large number of resources if they want to provide separately for each of the people. But instead of providing separately to each of the people, if they use
the sharing concept, then it is a larger benefit to a company, that is especially for a larger company that really need to produce a huge number of resources to be shared among all the people in a company. Since nowadays the technology involves a computer based work, it is assured that whatever the resources they need, they can get access would be completely shared by connecting to a computer network which their audience is also using. That means due to the technology which involves a computer based work, so whatever the resource is needed by the user, all these resources they can access by sharing. Even each of the audiences what they require, the resource, all these resources will be available to them with a shared resource, that means as a shared resource. Next advantage of networking ಬಂದು it allows for more convenient resource sharing. ಇದು ಒಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಯಾರಿಗೆ ಅಂದರೆ ಲಾರ್ಜ್ ಕಂಪನಿ, ಅಂದರೆ ದೊಡ್ಡ ಕಂಪನಿಯಲ್ಲಿ ಬಹಳಷ್ಟು ರಿಸೋರ್ಸಸ್ ಬೇಕಾಗುತ್ತೆ. ಯಾಕಂದರೆ ಬಹಳಷ್ಟು ಮಂದಿ ಕೆಲಸಗಾರರು ಇರ್ತಾರೆ, ಆ ಪ್ರತಿಯೊಬ್ಬರಿಗೂ ರಿಸೋರ್ಸ್ನ ಅಲೋಕೇಟ್ ಮಾಡೋ ಬದಲು ಈ ಶೇರಿಂಗ್ ಆಫ್ ರಿಸೋರ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡಿದರೆ ಇದು ಒಂದು ಬಿಗ್ ಅಡ್ವಾಂಟೇಜ್ ಯಾವುದು ಲಾರ್ಜರ್ ಕಂಪನೀಸಿಗೆ. ಯಾಕಂದರೆ ಇವಾಗಿನ ಟೆಕ್ನಾಲಜಿಯಲ್ಲಿ ಪ್ರತಿಯೊಂದು ಕಂಪನಿನೂ ಕಂಪ್ಯೂಟರ್ ಬೇಸ್ಡ್ ವರ್ಕ್ ಮೇಲೆ ಇನ್ವಾಲ್ವ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ರಿಸೋರ್ಸ್ನ ಕೊಡಬೇಕಾಗುತ್ತೆ. ನಾವು ಒಂದು ವೇಳೆ ರಿಸೋರ್ಸ್ ಶೇರಿಂಗ್ನ ಮಾಡಿದರೆ ಆ ಕಂಪನಿಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ರಿಸೋರ್ಸ್ನ ಆಕ್ಸೆಸ್ ಮಾಡ್ಕೊಬೋದು. ಕಂಪ್ಯೂಟರ್ ನೆಟ್ವರ್ಕ್ಗೆ ಕನೆಕ್ಟ್ ಆಗೋ ಮುಖಾಂತರ ಈವನ್ ಆಡಿಯನ್ಸಸ್ಸು ಸಹ ಈ ರಿಸೋರ್ಸಸ್ನ ಯೂಸ್ ಮಾಡ್ಬೋದು. ಇದು ಒಂದು ಬಿಗ್ ಅಡ್ವಾಂಟೇಜ್ ಯಾರಿಗೆ, ಕಂಪನೀಸ್ಗೆ ರಿಸೋರ್ಸ್ನ ಶೇರ್ ಮಾಡುವುದರಿಂದ. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಇಟ್ ಮೇಕ್ಸ್ ಫೈಲ್ ಶೇರಿಂಗ್ ಈಸಿಯರ್. ಆಸ್ ಐ ಟೋಲ್ಡ್, ಡ್ಯೂ ಟು ಅನ್ ಇನ್ಸ್ಟೆಂಟ್ ಮೆಸೇಜಿಂಗ್ ಆ್ಯಂಡ್ ಡ್ಯೂ ಟು ದ very new technologies, the personal communication can be done, and even we can share the files among the user who might be present in any part of the world. So computer network allows easier accessibility for people to share their files, which greatly helps them with saving more time and the effort, since they could do file sharing more accordingly and efficiently. That means if this was not there, that means if the networking was not there, then the sharing of files was a difficult task. It used to take more time and more effort is needed. Because of networking, here within a less time and within a less effort, each of the users will be able to share the files to the people to whom they want to provide the information very effectively. Next advantage of networking ಬಂದು ಫೈಲ್ ಶೇರಿಂಗ್ ಈಸಿಯರ್ ಆಗಿ ಆಗುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಫೈಲ್ಸ್ನ ಶೇರ್ ಮಾಡ್ಬೋದು ಈಸಿಯಾಗಿ. ಇದರಿಂದ ಅವರಿಗೆ ಟೈಮು ಮತ್ತು ಶ್ರಮ ಕಡಿಮೆ ಆಗುತ್ತೆ. ಈ ಫೈಲ್ ಶೇರಿಂಗ್ ಏನಾದರೂ ಇದ್ದಿದ್ದಿಲ್ಲ ಅಂದರೆ ನೆಟ್ವರ್ಕಿಂಗ್ ಇದ್ದಿದ್ದಿಲ್ಲ ಅಂದರೆ ಅವರು ಫೈಲ್ ಶೇರ್ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತಾಯಿತ್ತು ಮತ್ತು ಜಾಸ್ತಿ ಟೈಮ್ ಹಿಡಿತಾ ಇತ್ತು, ಅಂದರೆ ಜಾಸ್ತಿ ಸಮಯ ಹಿಡಿತಾ ಇತ್ತು. ಆದರೆ ನೆಟ್ವರ್ಕಿಂಗ್ ಇರೋದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದೇ ವ್ಯಕ್ತಿ ಮೂಲೆಯಲ್ಲಿರುವ ವ್ಯಕ್ತಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಜೊತೆಗೆ ಅವರು ಸಂಪರ್ಕವನ್ನು ಬೆಳೆಸ್ಬೋದು. ಆಮೇಲೆ ಅವ್ರಿಗೆ ಯಾವ ಫೈಲ್ಸ್ ಬೇಕು ಆ ಫೈಲ್ಸ್ನ ಕಳಿಸ್ಬೋದು ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಶ್ರಮದಿಂದ. ಇದೆಲ್ಲವುದೂ ಎಫಿಷಿಯೆಂಟಾಗಿ ಮಾಡ್ಬೋದು ಯಾವುದು ನೆಟ್ವರ್ಕಿಂಗ್ ಮುಖಾಂತರ. ಅಂದರೆ ನೆಟ್ವರ್ಕಿಂಗ್ ಯೂಸ್ ಮಾಡೋದ್ರಿಂದ ಫೈಲ್ ಶೇರಿಂಗು ಈಸಿಯರ್ ಆಗಿ ಮಾಡಬಹುದು. Next advantage is it is highly flexible. That means the networking is highly flexible. It is known to be a very flexible because the technology whatever we are using, that is the networking, is known to be very flexible as it gives the user an opportunity to explore everything about the essential things such as the softwares without affecting the functionalities. That means it is not going to cause any effect to the functionalities of a system and to the user also.
and whatever is needed by the user, all those things they can explore it, and it gives an opportunity. Even the people will have the accessibility to all the information they need to get as well as share. ಹೈಲಿ ಫ್ಲೆಕ್ಸಿಬಲ್ ನೆಟ್ವರ್ಕಿಂಗ್ ಬಂದು ಹೈಲಿ ಫ್ಲೆಕ್ಸಿಬಲ್, ಇದನ್ನು ಈವನ್ ವೆರಿ ಫ್ಲೆಕ್ಸಿಬಲ್ ಅಂತಲೂ ಹೇಳ್ಬೋದು. ಯಾಕಂದರೆ ಇದು ಪ್ರತಿಯೊಂದು ಯೂಸರಿಗೂ ಆಪರ್ಚುನಿಟಿನ ಪ್ರೊವೈಡ್ ಮಾಡುತ್ತೆ. ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಪ್ರತಿಯೊಂದು ಎಸೆನ್ಷಿಯಲ್ ಥಿಂಗ್ಸ್ನ ತಿಳ್ಕೊಳೋದಕ್ಕೆ ಒಂದು ದಾರಿ ಅಥವಾ ಸಾಧನೆಯಾಗಿ ಮಾಡಿಕೊಡುತ್ತೆ. ಯಾವುದೇ ರೀತಿಯಾದ ಸಾಫ್ಟ್ವೇರ್ಸ್ನ ನಾವು ತಿಳ್ಕೊಬೋದು, ಅದರಿಂದ ಯಾವುದೇ ಫಂಕ್ಷನಾಲಿಟೀಸ್ಗೂ ಎಫೆಕ್ಟ್ ಆಗೋದಿಲ್ಲ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರತಿಯೊಂದು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡ್ಕೊಬೋದು, ತಮಗೆ ಯಾವುದು ಬೇಕು ಮತ್ತು ತಾವು ಯಾವುದನ್ನು ಶೇರ್ ಮಾಡೋದಕ್ಕೆ ಬಯಸುತ್ತಾರೆ ಅಂತ ಎಲ್ಲ ಇನ್ಫಾರ್ಮೇಷನ್ನು ಆಕ್ಸೆಸ್ನ ಮಾಡ್ಕೋಬೋದು. ಅದಕ್ಕೋಸ್ಕರ ನೆಟ್ವರ್ಕಿಂಗು ಹೈಲಿ ಫ್ಲೆಕ್ಸಿಬಲ್ ಅಥವಾ ಇದನ್ನು ವೆರಿ ಫ್ಲೆಕ್ಸಿಬಲ್ ಅಂತ ಕರೀತಾರೆ. ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್ ಈಸ್ ಇಟ್ ಈಸ್ ಅನ್ ಇನ್ಎಕ್ಸ್ಪೆನ್ಸಿವ್ ಸಿಸ್ಟಮ್. Installing the network software on your device would not cost you so much, and you can be assured that it lasts long and can effectively share information to your peers. And also there is no need to exchange the software regularly, as it does not require to do so very often. That means very often it does not require for you to change the software regularly. It is more effective, and it is more effective for the purpose of sharing information to all the peers which are present in the network, and it is not cost too much to you. Next advantage mandu inexpensive system. ಇನ್ಸ್ಟಾಲೇಷನ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಏನಿದೆಯಲ್ಲ, ಒನ್ಸ್ ನಾವು ಡಿವೈಸ್ ಮೇಲೆ ಇನ್ಸ್ಟಾಲ್ ಮಾಡಿದ್ಮೇಲೆ ಅದಕ್ಕೆ ಅಷ್ಟು ಖರ್ಚೇನು ಆಗೋದಿಲ್ಲ. ಒನ್ಸ್ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಇದು ಬಹಳಷ್ಟು ಲಾಂಗ್ ಡೇಸ್ ಅಥವಾ ಲಾಂಗ್ ಡ್ಯೂರೇಷನ್ಸ್ ಅಥವಾ ಲಾಂಗ್ ಇಯರ್ಸ್ವರೆಗೆ ಬರುತ್ತೆ. ಆಮೇಲೆ ಇದು ಭಾಳ ಎಫೆಕ್ಟಿವ್ ಇರುತ್ತೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಪಿಯರ್ಸ್ ಜೊತೆಗೆ. ಪ್ರತಿಯೊಂದು ಪಿಯರ್ಸ್ ಅಂದರೆ ಪ್ರತಿಯೊಂದು ಡಿವೈಸ್ ನೆಟ್ವರ್ಕಲ್ಲಿ ಏನಿರುತ್ತಲ್ಲ ಆ ಎಲ್ಲ ಡಿವೈಸಸ್ಗೂ ನಾವು ಇನ್ಫಾರ್ಮೇಷನ್ನ ಈಸಿಯಾಗಿ ಎಫೆಕ್ಟಿವ್ ಆಗಿ ಶೇರ್ ಮಾಡ್ಬೋದು. ಮತ್ತು ಇಲ್ಲಿ ಒನ್ಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀವಲ್ಲ, ಅದನ್ನು ಪದೇ ಪದೇ ನಾವು ಸಾಫ್ಟ್ವೇರ್ನ ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಮತ್ತು ಅದು ಬಯಸೋದೂ ಇಲ್ಲ. Here, whatever the information we want to provide to a person or to a device, that can be done effectively to each of the devices. Peer in the sense a device which is present in the network, and we can effectively share the information to all the peers. That means to all the devices in the network. This is the advantage of networking. Next advantage of networking is it increases cost efficiency. With computer networking, you can use a lot of software products which are available on the market and which can just be stored or installed in your system, or even it can be stored or installed in your server and can then be used by the various workstations. That means there is no need of installing the softwares in all of the systems. It can be installed in any one of the system or in the server. It can be used by all the systems which is connected through a network. Next advantage of networking bandu, it increases cost efficiency. Computer networking ಇರೋದ್ರಿಂದ ನೀವು ಬಹಳಷ್ಟು ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದಾವಲ್ಲ, ಅವನ್ನ ಒಂದು ಕಡೆ ಸ್ಟೋರ್ ಮಾಡ್ಬೋದು ಅಥವಾ ಇನ್ಸ್ಟಾಲ್ ಮಾಡ್ಬೋದು. ಒಂದು ಸಿಸ್ಟಮ್ ಒಳಗೆ ಸ್ಟೋರ್ ಮಾಡ್ಬೋದು ಅಥವಾ ಅದನ್ನು ಸರ್ವರಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅಥವಾ ಸರ್ವರಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಆಮೇಲೆ ಅದನ್ನೇ ಬೇರೆ ವರ್ಕ್ ಸ್ಟೇಷನ್ಸು ಸಹ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂದರೆ ಒಂದರಲ್ಲಿರೋದನ್ನು ಇನ್ನೊಂದರೊಳಗೆ ನಾವು ಶೇರ್ ಮಾಡ್ಬೋದಲ್ಲ. ಸೊ ಅದೇ ರೀತಿ ಒಂದು ಕಡೆ ಇನ್ಸ್ಟಾಲ್ ಮಾಡಿರೋ ಅಥವಾ ಸ್ಟೋರ್ಡ್ ಸಾಫ್ಟ್ವೇರ್ನ ಬೇರೆ ವರ್ಕ್ ಸ್ಟೇಷನ್ಸ್ ಒಳಗೂ ಯೂಸ್ ಮಾಡ್ಬೋದು. ಇದು ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್. ಇದರಿಂದ ಕಾಸ್ಟ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಇಟ್ ಬೂಸ್ಟ್ ಸ್ಟೋರೇಜ್ ಕೆಪಾಸಿಟಿ. ಸಿನ್ಸ್ ಯು ಆರ್ ಗೋಯಿಂಗ್ ಟು ಶೇರ್ ದ ಇನ್ಫಾರ್ಮೇಷನ್, files and resources to other people,
You need to be ensure that all the data and the content are properly stored in the system. With this networking, you can do all this without any hassle and while having all the space you need for the storage. That means here whatever the space is needed, all those space is available for you to store the files, and you need not to worry about anything when you are sharing the resource and all the data and the contents of the data. ನೆಕ್ಸ್ಟ್ ಅಡ್ವಾಂಟೇಜ್ ಬಂದು ಇಟ್ ಬೂಸ್ಟ್ ಸ್ಟೋರೇಜ್ ಕೆಪಾಸಿಟಿ. ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀರಿ, ಫೈಲ್ಸ್ನ ಶೇರ್ ಮಾಡ್ತೀರಿ ಮತ್ತು ರಿಸೋರ್ಸ್ನ ಶೇರ್ ಮಾಡ್ತೀರಿ ಬೇರೆ ವ್ಯಕ್ತಿಯ ಜೊತೆಗೆ. ಆಮೇಲೆ ನೀವು ಇಲ್ಲಿ ಡೇಟಾ ಮತ್ತು ಕಂಟೆಂಟು ಪ್ರಾಪರಾಗಿ ಇದೇ ಸಿಸ್ಟಮಲ್ಲಿ ಅನ್ನೋದನ್ನು ಎನ್ಶೂರ್ ಮಾಡ್ಕೊಬೋದು. ಅಂದರೆ ನೀವು ಯಾವುದೇ ರೀತಿಯಾದ ಗೊಂದಲಕ್ಕೆ ಈಡಾಗದೆ ಇಲ್ಲಿರುವಂಥ ಕಂಟೆಂಟು ಮತ್ತು ಡೇಟಾ ಪ್ರೊಟೆಕ್ಟೆಡ್ ಇರುತ್ತೆ ಮತ್ತು ಇದು ಕರೆಕ್ಟಾಗಿ ಸ್ಟೋರ್ಡ್ ಇರುತ್ತೆ, ಪ್ರಾಪರಾಗಿ ಸ್ಟೋರ್ಡ್ ಇರುತ್ತೆ ಸಿಸ್ಟಮಲ್ಲಿ. ನೆಟ್ವರ್ಕಿಂಗ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದ ಭಯ ಪಡೋ ಅಗತ್ಯ ಇಲ್ಲ ಅಥವಾ ಹಿಂಜರಿಕೆ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಪ್ರತಿಯೊಂದು ಡೇಟಾ ಮತ್ತು ಅದರೊಳಗಿರುವ ಕಂಟೆಂಟು ನೀಟಾಗಿ ಸಿಸ್ಟಮಲ್ಲಿ ಸ್ಟೋರ್ಡ್ ಆಗಿರುತ್ತೆ. ಇದೆಲ್ಲದರಿಂದ ನಮಗೆ ಸ್ಪೇಸು, ಎಷ್ಟು ಸ್ಪೇಸ್ ಬೇಕು ಆ ಎಲ್ಲ ಸ್ಪೇಸು ನಮಗೆ ಲಭ್ಯ ಇದೆ ನೆಟ್ವರ್ಕ್ ಮುಖಾಂತರ. ಇದರಿಂದ ಏನಾಗುತ್ತೆ, ಇದರಿಂದ ನಮಗೆ ಸ್ಪೇಸು ಜಾಸ್ತಿ ಸಿಗುತ್ತೆ. ಬಿಕಾಸ್ ಆಫ್ ನೆಟ್ವರ್ಕಿಂಗ್ ವಿ ಹ್ಯಾವ್ ದ ಮೋರ್ ಸ್ಟೋರೇಜ್ ಸ್ಪೇಸ್ ದ್ಯಾನ್ ವಿಚ್ ವಿ ಹ್ಯಾವ್ ಇನ್ಸ್ಟೆಡ್ ಆಫ್ ನೆಟ್ವರ್ಕಿಂಗ್. ಅಂದರೆ ಇನ್ಸ್ಟೆಡ್ ಆಫ್ ನೆಟ್ವರ್ಕಿಂಗ್ ಇನ್ ದ ಸೆನ್ಸ್ without networking you will be having a less storage space. With networking you will be having a more storage space. ನೆಟ್ವರ್ಕಿಂಗ್ ಇಲ್ಲ ಅಂದರೆ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇರುತ್ತೆ, ಆದರೆ ನೆಟ್ವರ್ಕಿಂಗ್ ಇರೋದ್ರಿಂದ ನಮಗೆ ಸ್ಟೋರೇಜ್ ಸ್ಪೇಸು ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಇಟ್ ಬೂಸ್ಟ್ ಸ್ಟೋರೇಜ್ ಕೆಪಾಸಿಟಿ ಅಂತ ಇದು ಒಂದು ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂಗ್. ಸೊ ವಿ ಸೇ it boosts the storage capacity. That means the networking will be boosting the storage capacity. Like the video, share the video, subscribe to the channel, gain the knowledge and rule the world. ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, gain the knowledge and rule the world.